विद्महे वैद्यराजाय धीमहि तन्नो धन्वन्तरिः प्रचोदयात्। रागादिरोगान् सततानुशक्तान् अशेषकाय प्रसुतान् अशेषान् औत्सुक्यमोह अरतिदान् जगान् यो ಅಪೂರ್ವವೈದ್ಯಾಯ ನಮೋಸ್ತು ತಸ್ಮೈ. ಇಂದು ಮೇಘಜಲ ಅಥವಾ ವರ್ಷಾಜಲದ ಒಂದು ಶ್ರೇಷ್ಠತೆಯನ್ನು ತಿಳಿದುಕೊಳ್ಳೋಣ. ವಿವಿಧ ಗ್ರಂಥಗಳಲ್ಲಿ ಜಲದ ಬಗ್ಗೆ ಶ್ರೇಷ್ಠತೆಯನ್ನು ಹೇಳಬೇಕಾದ್ರೆ ಮೇಘಜಲ ಅಥವಾ ಮಳೆಗಾಲದಲ್ಲಿ ಬರುವಂತಹ ಈ ವರ್ಷಾಜಲವು ಅತಿ ಶ್ರೇಷ್ಠ ಎಂದು ಹೇಳಿದ್ದಾರೆ. ಅಂತರಿಕ್ಷಂ ಉದಕಾನಾಂ ಪಥ್ಯತಮೇವ ಶ್ರೇಷ್ಠತಮಂ. ಚರಕ ಸಂಹಿತೆಯಲ್ಲಿ ಈ ರೀತಿಯಾಗಿ ಹೇಳ್ತಾ ವರ್ಷಾಜಲ ಅಥವಾ ಮೇಘಜಲವು ಅತ್ಯಂತ ಪಥ್ಯತಮವಾಗಿದೆ ಅಂತ ಹೇಳಿದ್ದಾರೆ. ಪಥ್ಯತಮ ಅಂತ ಹೇಳಿದರೆ ಯಾವುದು ಆರೋಗ್ಯಕ್ಕೆ ಶರೀರಕ್ಕೆ ಪಥ್ಯವಾಗಿರ್ತದೋ, ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಉಂಟು ಮಾಡೋದಿಲ್ಲವೋ ಅಂಥ ಜಲವೇ ವರ್ಷಾಜಲ ಅಂತೇಳಿ ಕರೆದಿದ್ದಾರೆ. ವೃದ್ಧ ಚಾಣಕ್ಯದಲ್ಲಿ ನಾಸ್ತಿ ಮೇಘ ಸಮಂ ತೋಯಂ ನಾಸ್ತಿ ಚಾತ್ಮ ಸಮಂ ಬಲಂ ನಾಸ್ತಿ ಚಕ್ಷು ಸಮಂ ತೇಜೋ ನಾಸ್ತಿ ಧಾನ್ಯ ಸಮಂ ಪ್ರಿಯಂ ಅಂತ ಹೇಳಿದ್ದಾರೆ. ಇಲ್ಲಿ ವಿವಿಧ ರೀತಿಯ ಉಪಮೆಗಳನ್ನು ಕೊಡ್ತಾ ವರ್ಷಾಜಲ ಯಾವ ರೀತಿ ಶ್ರೇಷ್ಠ ಅಂತೇಳಿ ಹೇಳಿದ್ದಾರೆ. ನಾಸ್ತಿ ಮೇಘ ಸಮಂ ತೋಯಂ, ಮೇಘ ಜಲ ಅಥವಾ ವರ್ಷ ಜಲಕ್ಕೆ ಸಮಾನವಾದಂತಹ ಯಾವುದೇ ರೀತಿಯಾದಂತಹ ತೋಯ ಅಥವಾ ನೀರಿಲ್ಲ ಅಂಥೇಳಿ ಹೇಳಿದ್ದಾರೆ. ಈ ನೀರೇ ಅತಿ ಶ್ರೇಷ್ಠ ಅಂಥೇಳಿ ಹೇಳಲ್ಪಟ್ಟಿದೆ. ನಾಸ್ತಿ ಚಾತ್ಮ ಸಮಂ ಬಲಂ, ಆತ್ಮಬಲಕ್ಕಿಂತ ಶ್ರೇಷ್ಠವಾದಂಥ ಬಲ ಯಾವುದೂ ಇಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಧೀರತೆ, ಧೈರ್ಯ, ಆತ್ಮಬಲ ಇದ್ದರೆ ಆ ವ್ಯಕ್ತಿ ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಇನ್ನೊಂದು ರೀತಿ ಹೇಳಬೇಕು ಅಂತ ಹೇಳಿದರೆ, ಯಾವುದೇ ರೀತಿಯಾದಂತಹ ಬಾಹ್ಯ ಬಲಗಳಿದ್ರೂ ಆತ್ಮಬಲ ವ್ಯಕ್ತಿಯಲ್ಲಿ ಇಲ್ದಿದ್ರೆ ಆತನಿಂದ ಏನು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಲಗಳಲ್ಲಿ ಆತ್ಮಬಲ ಇದು ಅತಿ ಶ್ರೇಷ್ಠವಾಗಿದೆ. ನಾಸ್ತಿ ಚಕ್ಷು ಸಮಂ ತೇಜೋ, ಚಕ್ಷು ಅಂದರೆ ಕಣ್ಣು, ಕಣ್ಣಿಗೆ ಸಮಾನವಾದಂತಹ ತೇಜವಿಲ್ಲ. ಕಣ್ಣೇ ಒಂದು ವ್ಯಕ್ತಿಯ ಒಂದು ರೂಪವನ್ನು, ತೇಜವನ್ನು ತೋರಿಸುವಂಥದ್ದಾಗಿದೆ. ಕಣ್ಣಿನಲ್ಲಿ ಕಾಂತಿ, ಕಳೆ ಇವುಗಳಿಲ್ಲ ಅಂತ ಹೇಳಿದರೆ ಆ ವ್ಯಕ್ತಿಯಲ್ಲಿ ಆ ತೇಜಸ್ಸೇ ಅಥವಾ ವರ್ಚಸ್ಸೇ ಇರುವುದಿಲ್ಲ. ನಾಸ್ತಿ ಧಾನ್ಯ ಸಮಂ ಪ್ರಿಯಂ, ಇಲ್ಲಿ ಧಾನ್ಯ ಅಂತ ಹೇಳಿದರೆ ಸೇವಿಸುವಂತಹ ವಿವಿಧ ರೀತಿಯಾದಂತಹ ಆಹಾರ ದ್ರವ್ಯಗಳು. ಈ ಆಹಾರ ಅಥವಾ ಭೋಜನ ತೆಗೆದುಕೊಳ್ಳುವಂತಹ ತಿನಿಸುಗಳು ಆರೋಗ್ಯದ ದೃಷ್ಟಿಯಿಂದ ಅತಿ ಪ್ರಿಯವಾಗಿರುವಂಥದ್ದು. ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿ ಬಾಳಬೇಕು ಅಂತ ಹೇಳಿದರೆ ಆತನು ಸೇವಿಸುವಂತಹ ಅನ್ನವನ್ನು ಪ್ರೀತಿಸಬೇಕು, ಆತನು ಸೇವಿಸುವಂತಹ ಆಹಾರ ಭೋಜನಾದಿಗಳನ್ನು ಪ್ರೀತಿಸಬೇಕು. ಆ ವ್ಯಕ್ತಿಗೆ ಯಾವ ಆಹಾರ ದ್ರವ್ಯ, ಅನ್ನ ಸಾತ್ಮ್ಯವಾಗಿರ್ತದೆಯೋ, ಆರೋಗ್ಯದ ದೃಷ್ಟಿಯಿಂದ ಯಾವುದು ಒಳ್ಳೆಯದೋ, ಆರೋಗ್ಯ ಅನಾರೋಗ್ಯ ದೃಷ್ಟಿಯಿಂದ ಯಾವುದು ಪಥ್ಯಾಪಥ್ಯವೋ ಇವುಗಳನ್ನು ನಿರ್ಧರಿಸಿ ವ್ಯಕ್ತಿಯು ಸೇವಿಸಿದಾಗ ಅದು ಆತನಲ್ಲಿ ಆರೋಗ್ಯವನ್ನು ಉಂಟು ಮಾಡ್ತದೆ. ಹೀಗೆ ಚರಕ ಸಂಹಿತೆಯಲ್ಲೂ ಸಹ ವೃದ್ಧ ಚಾಣಕ್ಯದಲ್ಲೂ ಸಹ ಮೇಘ ಜಲ ಅಥವಾ ವರ್ಷಾಜಲ, ಮಳೆಗಾಲದಲ್ಲಿ ಬರುವಂತಹ ಮಳೆಯನ್ನು ಅತಿ ಶ್ರೇಷ್ಠ ಅಂತೇಳಿ ಕರೆದಿದ್ದಾರೆ. ಹಾಗೂ ಅತಿ ಪಥ್ಯ, ಆರೋಗ್ಯಕ್ಕೆ ಅನುಕೂಲವನ್ನು ಮಾಡಿಕೊಡುವಂತಹ ಜಲ ಅಂತ ಹೇಳಿದ್ದಾರೆ. ಇಲ್ಲಿ ಉಪಮೆ ಅಥವಾ ಉದಾಹರಣೆಗಳನ್ನು ಕೊಡ್ತಾ ಮೇಘಕ್ಕೆ ಸಮಾನವಾದಂತಹ, ಮೇಘಜಲಕ್ಕೆ ಸಮಾನವಾದಂತಹ ಬೇರೆ ತೋಯ ಅಥವಾ ನೀರಿಲ್ಲ, ಆತ್ಮಬಲಕ್ಕೆ ಸಮಾನವಾದಂತಹ ಯಾವುದೇ ರೀತಿಯ ಬಲ, ಶಕ್ತಿ ಇವುಗಳಿಲ್ಲ. ನಾತಿ ಚಕ್ಷು ಸಮಂ ತೇಜಂ,
ಕಣ್ಣಿಗೆ ಸಮಾನವಾದಂತಹ ಯಾವುದೇ ರೀತಿಯ ತೇಜಸ್ಸಿಲ್ಲ. ಹಾಗೂ ಆರೋಗ್ಯದ ದೃಷ್ಟಿಯಿಂದ ಅನ್ನ ಅಥವಾ ಸೇವಿಸುವ ಆಹಾರಕ್ಕಿಂತ ಪ್ರಿಯವಾದಂತಹ ಯಾವುದೇ ರೀತಿಯಾದಂತಹ ಧಾನ್ಯವಿಲ್ಲ. ಧಾನ್ಯವೇ ಅತಿ ಪ್ರಿಯವಾದದ್ದು ಅಂತೇಳಿ ವೃದ್ಧ ಚಾಣಕ್ಯದಲ್ಲಿ ವಿವರಿಸಿದ್ದಾರೆ.